ಪತ್ರಿಕಾಗೋಷ್ಠಿ ವಿಷಯ ಏನೆಂದರೆ, ಜಾತ್ಯತೀತ ಜನತಾದಳದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅಪ್ಪಾಜಿಯವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಹಾಲಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದ ಕುಮಾರಣ್ಣನವರು, ರಾಜ್ಯ ಘಟಕದ ಅಧ್ಯಕ್ಷರಾದ ನಮ್ಮ ನಿಖಿಲ್ ಕುಮಾರಣ್ಣವರು, ಆಮೇಲೆ ಕೋರ್ ಕಮಿಟಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿನವರು ಮತ್ತು ಸದಸ್ಯರುಗಳು ಎಲ್ಲರೂ ಸೇರಿ ಜಾತ್ಯತೀತ ಜನತಾದಲ್ಲಿ 3 ವರ್ಷ ಆಗಿ ನಾನು ಸೇವೆ ಸಲ್ಲಿಸಿದ್ದಕ್ಕೆ ಪಕ್ಷದಲ್ಲಿ ನನ್ನ ಗುರುತಿಸಿಕೊಂಡು ನನ್ನ ಸ್ಟೇಟ್ ಕೋರ್ ಕಮಿಟಿಯಾಗಿ ನೇಮಿಸಿದ್ದಾರೆ. ಅದಕ್ಕೆ ಆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲರೂ ಇಡೀ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಓಡಾಡಿ ನಾನು ಪಕ್ಷಾತೀತವಾಗಿ ಪಕ್ಷ ಕಟ್ತೀನಿ ಅಂತ ಅವ್ರಿಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಕೋರ್ ಕಮಿಟಿ ಆಯ್ಕೆಯಲ್ಲಿ ವಿಶೇಷವಾಗಿ ನಮ್ಮ ಶಾಸಕರ ಪಾತ್ರ ಇದೆ. ಹೇಳಿ. ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದ ನಮ್ಮ ಸಮೃದ್ಧಿ ಮಂಜಣ್ಣವರು ನನ್ನನ್ನು ಕೋರ್ ಕಮಿಟಿ ಸದಸ್ಯರನ್ನ ಮಾಡಿದ್ದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ಅವರ ಪಾತ್ರ ಏನೆಂದರೆ, ಇಲ್ಲಿಂದ ಬೆಂಗಳೂರಲ್ಲಿರಲಿ ಕುಮಾರಣ್ಣವರು, ಡೆಲ್ಲಿಯಲ್ಲಿರಲಿ ಎಲ್ಲ ಕಡೆ ಓಡಾಡಿ ಶ್ರಮಿಸಿ ನನ್ನನ್ನು ಈ ಸದಸ್ಯಸ್ಥಾನಕ್ಕೆ ತಗೊಂಡು ಬರುವುದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಕೋಲಾರ ಜಿಲ್ಲೆಯ ನಮ್ಮ ಪಾರ್ಲಿಮೆಂಟು ಸದಸ್ಯರಾದ ನಮ್ಮ ಮಲ್ಲೇಶ್ ಬಾಬು, ಕೋಲಾರದಲ್ಲಿ ಮಾಜಿ ಶಾಸಕರುಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಾಲಿ MLAಗಳು ಎಲ್ಲ ಸೇರಿದ್ದಾರೆ. ನಮ್ಮ ತಾಲೂಕಿನ ಮುಳಬಾಗಿಲು ತಾಲೂಕಿನ ನಮ್ಮ ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜಣ್ಣವರು ಮತ್ತು MR ಮುರಳಿಯಣ್ಣವರು, ನಮ್ಮ ಪಶ್ಚಿಮ ಭಾಗದ ಹಾಲು ಮಿಲ್ಕ್ ಡೈರಿಯ ನಿರ್ದೇಶಕರಾದ ಶ್ಯಾಮೇಗೌಡನವರು, DCC ಬ್ಯಾಂಕ್ ಸದಸ್ಯರಾದ ನಮ್ಮ ರಘುಪತಿ ರೆಡ್ಡಿ ಅವರು, ಮತ್ತು ತಾಲೂಕಿನ ಮುಖಂಡರುಗಳು ನಮ್ಮ ನಗವರ ಸತ್ಯಣ್ಣ, ನಮ್ಮ ಜಗದೀಶ್ ಅವರು, ರಜಾಟ್ ಚಂದ್ರ ಅವರು, ಇನ್ನೂ ಅನೇಕ ಜನ ನನಗೆ ಸಹಕಾರ ಕೊಟ್ಟು ತಾಲೂಕಿನಲ್ಲಿ ನೀವು ಆಗಿದ್ದಕ್ಕೆ ಒಳ್ಳೆಯದಾಯಿತು, ನಮ್ಮ ಸಹಕಾರ ಇದೆ ಅಂತ ಎಲ್ಲರೂ ಸೇರಿಸಿದ್ದೆ ಮಾತಾಡಿ ಅವರು ಆಗಲೇಬೇಕಂತ ಅವರು ಪಣ ತೊಟ್ಟು ನಮ್ಮ ಶಾಸಕರ ಮೇಲೆ ಒತ್ತಡ ತಂದಿದ್ದಾರೆ. ಅದಕ್ಕೆ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸರ್, ಈಗ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿದ್ದೀರಾ, ಮುಳಬಾಗಿಲಲ್ಲಿ ರಿಸರ್ವೇಷನ್ ಇದೆ. ಅಕಸ್ಮಾತ್ ಬೇರೆ ಕಡೆ ಏನಾದ್ರು ಅವಕಾಶ ಬಂದರೆ ಆ ಕಡೆ MLA ಆಗಿ ಕಂಟೆಸ್ಟ್ ಮಾಡ್ತೀರಾ ಸರ್? ಅದು ಪಕ್ಷ ತೀರ್ಮಾನ ಮಾಡಿದ್ರೆ ನೀವು ಮಾಡ್ತೀರಿ? ತೀರ್ಮಾನ ಮಾಡಿದ್ರೆ ನಾನು ಮಾಡ್ತೀನಿ. ಈಗ ನಿಮ್ಮ ಇಲ್ಲಿ ಅಭಿನಂದನಾ ಸಮಾರಂಭಕ್ಕೆ ರೆಡ್ಡಿ ಸಮುದಾಯದವರು ಎಲ್ಲ ಪಕ್ಷದವರು ಬಂದಿದ್ರು, ಕಾಂಗ್ರೆಸ್, BJP, JDS ಎಲ್ಲರೂ ಬಂದಿದ್ರು. ಅವರು ನಿಮ್ಮನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ಪಕ್ಷಾತೀತ ನಾವೆಲ್ಲ ಬೆಂಬಲ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತು ನಮ್ಮ ರೆಡ್ಡಿ ಜನದಿಂದ ಎಲ್ಲರೂ ಬಂದು, ತಾಲೂಕಿನ ಎಲ್ಲ ಮುಖಂಡರುಗಳು, ಹಿರಿಯರು, ಯುವಕರು ಎಲ್ಲರೂ ಬಂದು ನನ್ನ ಗುರುತಿಸಿ ನಮಗೆ ಸದಸ್ಯತ್ವವನ್ನು ಬಂದಿದ್ದಕ್ಕೆ ಎಲ್ಲರೂ ಬಂದು ನನ್ನನ್ನು ಅಭಿನಂದನೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದ್ದೀನಿ. ನಿನ್ನೆ ನಡೆದ ಒಂದು ಹುಟ್ಟುಹಬ್ಬ ಇತ್ತು. ಸುಮಾರು ಜನ ಬಂದಿದ್ರು, ಆಂಧ್ರ, ಈ ಕಡೆ ತಮಿಳುನಾಡು, ಈ ಕಡೆ ಕರ್ನಾಟಕ ನೋಡೋದಕ್ಕೆ ಒಂದು ತಾಲೂಕಿನ 30 ಪಂಚಾಯತಲ್ಲಿ ಅಲ್ಲಿಗೂ ನಮ್ಮ ಮುಳಬಾಗಿಲು ಟೌನಿಂದ, ಕೋಲಾರ ಟೌನಿಂದ, ಬಂಗಾರಪೇಟೆಯಿಂದ, ಕೆಜಾಪದಿಂದ, ಮಾಲೂರಿಂದ, ಶ್ರೀನಿವಾಸದಿಂದ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ನನ್ನ ಅಭಿಮಾನಿಗಳು ಬಂದು ನನ್ನನ್ನು ವಿಶ್ ಮಾಡಿದ್ದಕ್ಕೆ ಎಲ್ರಿಗೂ ನಾನು ಅಭಿನಂದಿಸ್ತಾ ಇದ್ದೀನಿ. ನಾನು ಸರಳವಾಗಿ ಬರ್ತ್ಡೇ ಮಾಡ್ಕೊಳ್ತಾ ಇದ್ದೆ. ನನಗೆ ಕೋರ್ ಕಮಿಟಿ ಸದಸ್ಯನಾಗಿದ್ದಕ್ಕೆ ಎಲ್ಲರೂ ಖುಷಿ ಬಿದ್ದು ಜನ ಎಲ್ಲ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾನು ಒಂದು ಫೋನು ಮಾಡಿಲ್ಲ, ಒಂದು ಇನ್ವಿಟೇಷನ್ ಹೊಡೆದಿಲ್ಲ. ಎಲ್ಲರೂ ನನ್ನ ಮೇಲೆ ಅಭಿಮಾನ ಇಟ್ಟು ಎಲ್ಲ ಜಿಲ್ಲೆಯವರು, ಜಿಲ್ಲೆಯ ನಾಯಕರು, ನಮ್ಮ ಕೋಲಾರ ಶ್ರೀನಾಥನವರು ಇರ್ಬೋದು, ವಕ್ಲೆ ರಾಮಣ್ಣ ಇರ್ಬೋದು, ಅನೇಕ ಜನ ಮುಖಂಡರುಗಳು ಜಿಲ್ಲೆಯಿಂದ ಬಂದು ನನಗೆ ವಿಶ್ವ ಮಾಡಿ ಹೋಗಿದ್ದಕ್ಕೆ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಕೋರ್ ಕಮಿಟಿ ಸದಸ್ಯರಾಗಿ ಕ್ಷೇತ್ರದಲ್ಲಿ ಸ್ವಲ್ಪ JDS ಮುಖಂಡರ
ವೈಮನಸ್ಸಲ್ಲಿದೆ. ಇದನ್ನೆಲ್ಲ ಹೇಗೆ ನೀವು ಬಗೆಹರಿಸ್ತೀರಾ? ಹೇಗೆ ಪಕ್ಷವನ್ನು ಕಟ್ಟಕ್ಕೆ ನೀವು ಸಿದ್ಧರಾಗಿದ್ದೀರಾ? ನಾನು ಮುಂದಿನ ದಿನಗಳಲ್ಲಿ ಎಲ್ಲರ ಹತ್ರ ಮಾತಾಡಿ, ಸಣ್ಣ ಪುಟ್ಟ ಇದೆ, ಆ ಸಣ್ಣ ಪುಟ್ಟ ನಾನು ಅವ್ರಿಗೆಲ್ಲ ಮಾತಾಡಿ ಒಟ್ಟಾಗಿ ಹೋಗೋ ಥರ ಮುಂದಿನ ದಿನದಲ್ಲಿ ನಮ್ಮ ಕುಮಾರಣ್ಣವರು ಎನ್ ಡಿ ಎ ಮೈತ್ರಿ ಆದಾಗ ಜವಾಬ್ದಾರಿ ಕೊಡ್ತಾ ಇದ್ದೇನೆ ಮಾಡು ಅಂತ ಹೇಳಿದಾಗ ನಾವು ಒಟ್ಟಿಗೆ ಎಲ್ಲರೂ ಸೇರಿಸ್ಕೊಂಡು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಓಡಾಡಿ ಪಕ್ಷ ಕಟ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಆ ಕೋರ್ ಕಮಿಟಿ ನಿಮ್ಗೆ ಇದು ಕೊಟ್ಟಾಗ ಏನು ಏನಾದ್ರು ಷರತ್ತುಗಳೇನಾದ್ರು ಇದು ಮಾಡಿದ್ರೆ? ನನಗೆ ಯಾವುದೋ ಷರತ್ತೇನಿಲ್ಲ. ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ. ಮುಂದೆ ಹಿಂದಿನ ದಿನಗಳಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಿದ್ದರು. ಆ ಜವಾಬ್ದಾರಿ ಕೆಲಸ ನಾನು ಮಾಡಿದ್ದಕ್ಕೆ ನಮಗೆ ಕುಮಾರಣ್ಣ ಫೋನ್ ಮುಖಾಂತರ ಬಯೋಡೇಟ್ ತಗೊಂಡ್ರು, ಡೆಲ್ಲಿ ಕರೆಸಿದರು. ನಾನು ಹೋಗಿದ್ದೆ. ನನ್ನ ಹಿಂದೆ ನನ್ನ ಮಗಾದ ಡಾಕ್ಟರ್ ಭರತ್ ರೆಡ್ಡಿಯವರು ಡೆಲ್ಲಿಗೆ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾದ MR ಮುರಳಿಯವರು, ಇದೇ ನಮ್ಮ ಸಮೃದ್ಧಿ ಮಂಜಣ್ಣವರು ನಮ್ಮದು ಕೇಂದ್ರದಲ್ಲಿ ಡೈರೆಕ್ಟರ್ ಮಾಡ್ತೀನಿ ಅಂತ ಕೂತ್ಕೊಂಡು ಮಾತಾಡಿದ್ವು. ನಾನು ಕೇಂದ್ರಕ್ಕೆ ಬರಲ್ಲ ಅಂತ ಹೇಳಿದ್ವು. ಹೇಳಿದ ತಕ್ಷಣ ಆಯಿತು, ನಾನು ರಾಜ್ಯದಲ್ಲೇ ನಿಮ್ಗೆ ಕೊಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ಮೊನ್ನೆ ಒಂದು ವಾರದಲ್ಲಿ ಹೋದ ಸೋಮವಾರ ನಮ್ಮನ್ನು ಕರೆದು ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜುವನವರು, MR ಮುಲ್ಲಣ್ಣವರು, ನನ್ನ ಮಗ ಡಾಕ್ಟ್ರು, ನಾನು 4 ಜನ ಹೋಗಿ ಅಲ್ಲಿ ನಮಗೆ ಆದೇಶ ಕಾಪಿಯನ್ನು ಕೊಟ್ಟರು. ನನಗೆ ಆವತ್ತು ಯಾವುದೂ ಷರತ್ತೇನು ಮಾಡಿಲ್ಲ. ಪಕ್ಷ ಕಟ್ಟಬೇಕು, ನಾವೆಲ್ಲ ಜೊತೆಯಲ್ಲಿ ಇರೋಣ ಅಂತ ಹೇಳಿದ್ದೆ. ಶಾಸಕರು ಬಹಿರಂಗವಾಗಿ ಒಂದು ಹೇಳಿಕೆ ಕೊಟ್ಟರು ಮೊನ್ನೆ. 2028ಕ್ಕೆ MLC ಮಾಡ್ತೀವಿ ಅಂತ ಕುಮಾರಣ್ಣ ಮಾತು ಕೊಟ್ಟಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಕುಮಾರಣ್ಣಗೆ ನಮ್ಮ ಶಾಸಕರಿಗೆ ಬಿಟ್ಟಿದ್ದು. ಆ ರೀತಿ ಏನಾದ್ರು ನಿಮ್ಮ ಮಾತು ಕೊಟ್ಟರು? ಅದು ಈಗ ಮಾಧ್ಯಮದಲ್ಲಿ ಹೇಳಕ್ಕಾಗಲ್ಲ. ಪರ್ಸನಲಾಗಿ ತಿಳಿಸ್ತೀನಿ. ಇನ್ನೊಂದು ಹೇಳ್ತೀನಿ, ನನಗೀಗ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಕ್ಕೆ ನಮ್ಮ ಪತ್ರಕರ್ತರು ಜಾಸ್ತಿ ಹಿಂದುಗಡೆಯಿಂದ ಅಣ್ಣ ನೀನು ಆಗಲೇಬೇಕು, ನಿನಗೆ ಯಾವುದೋ ಒಂದು ಪೋಸ್ಟ್ ಇರಬೇಕು ಅಂತ ಪತ್ರಕರ್ತರು ನನ್ನ ಮೇಲೆ ವಿಶ್ವಾಸ ಇಟ್ಟು, ನನ್ನ ಮೇಲೆ ಅಭಿಮಾನ ಇಟ್ಟು, ನನ್ನ ಬರ್ತ್ಡೇಗೆ ಎಲ್ಲ ಕಡೆ ಜನ ಹೇಳಿ ಅವರೆಲ್ಲರೂ ಪತ್ರಕರ್ತರೆಲ್ಲ ಬಂದಿದ್ದಕ್ಕೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತೇನೆ. ಸೋಮವಾರ 15ನೇ ತಾರೀಕು ಮುಳಬಾಲ್ ತಾಲೂಕಿನ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಬರ್ತ್ಡೇ ಇದೆ. ಇಲ್ಲಿ ಮುಳಬಾಲ್ ಅವರ ಗೆಸ್ಟ್ ಹೌಸ್ನಲ್ಲಿ ನಾನು ವೈಯಕ್ತಿಕವಾಗಿ ನಮ್ಮ ಅಭಿಮಾನಿಗಳಿಗೂ ತಾಲೂಕಿನ ಎಲ್ಲ ಜನರು ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಅವ್ರ ಬರ್ತ್ಡೇಗೆ ಬಂದು ವಿಶ್ ಮಾಡಿಬಿಟ್ಟು ಹೋಗ್ಬೇಕಂತ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಸರ್, ಒಂದು ಪ್ರಶ್ನೆ. ನಿಮ್ಮ ರಾಜಕೀಯ ಗುರುಗಳು KH ಮುನಿಯಪ್ಪ ಅವರು ಈಗ ಕೋರ್ ಕಮಿಟಿ ಸದಸ್ಯರಾಗಿದ್ದೀರಾ, DDSL ಕೋರ್ ಕಮಿಟಿ ಸದಸ್ಯರಾಗಿದ್ದೀರಾ, ಅವ್ರು ಏನಾದ್ರು ವಿಶ್ ಮಾಡಿದ್ರಾ ಸರ್? ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮನ್ನ ಕಾಂಗ್ರೆಸ್ಗೆ ಸೆಳಿಬೇಕು ಅಂತ ಪ್ರಯತ್ನ ಮಾಡೋದು ತುಂಬಾ ಪ್ರಮುಖರು. ಇದು ಏನಾದ್ರು ನಿಮ್ಗೆ ಏನಾದ್ರು ಸ್ವಲ್ಪ ಹೇಳಿ ಸರ್. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪ್ರಭಾವಿ ನಾಯಕರು ನಿಮ್ಮನ್ನ ಕಾಂಗ್ರೆಸ್ ಅಲ್ಲೇ ಉಳಿಸ್ಕೋಬೇಕು, ಕಾಂಗ್ರೆಸ್ಗೆ ಸೆಳಿಬೇಕು ಅವ್ರನ್ನ ಅಂತ ಒಂದು ತೆರೆಮರೆಯಲ್ಲಿ ಇದಾಗ್ತಾ ಇತ್ತು. ಅವ್ರಿಗಿರ್ಬೋದು ಸರ್, ನನ್ನ ಹತ್ರ ಯಾರು ಕಾಂಟ್ಯಾಕ್ಟ್ ಇಲ್ಲ, ನನ್ನ ಹತ್ರ ಯಾರು ಮಾತಾಡಿಲ್ಲ. ಈಗ ಸಂಪೂರ್ಣವಾಗಿ ನೀವು JDS-ನ ಪಕ್ಷದ ಸಿದ್ಧಾಂತಗಳಿಗೆ ಕಟ್ಟುಬಿಡಿ. ಅಲ್ಲಿ ನೀವು ನಿಷ್ಠೆಯಿಂದ ಪಕ್ಷನಿಷ್ಠೆಯಿಂದ ಪಕ್ಷದ ಕೆಲಸ ಮಾಡಿ, ಅದು ನಿಮಗೆ ಗೊತ್ತಿದೆ, ಮಾಧ್ಯಮದವ್ರಿಗೆ ನಿಮಗೆ ಗೊತ್ತು. ಎಲ್ಲಿದ್ರೆ ಅಲ್ಲಿ ಮಾಡ್ತೀನಿ ಅಂತ ನಿಮ್ಗೆ ಹೇಗಿರುತ್ತೆ ಸರ್ ಮುಂದಿನ ನಿಮ್ಮ ಚುನಾವಣೆ? ಯಾಕಂದ್ರೆ ಚುನಾವಣೆಗಳು ಈ ಮನೆಯಿಂದ ಗೆದ್ದಿದ್ದೀರಾ, ಇನ್ನು ಮುಂದೆ ಬರುವ ಚುನಾವಣೆಗಳು ಹೇಗಿರುತ್ತೆ ನಿಮ್ಮ? ಚುನಾವಣೆಗಳೇ ನಾವು ಪ್ರಯತ್ನ ಮಾಡಿ ಜನ ಹತ್ರ ಹೋಗ್ಬೇಕು. ಜನ ಆಶೀರ್ವಾದ ತಗೊಂಡ್ರೆ ನಾವು ಪಕ್ಷ ಮುಂದೆ ಕಟ್ಟಕ್ಕೆ ಆಗುತ್ತೆ ಸರ್. ಜನ ಆಶೀರ್ವಾದ ಮಾಡಬೇಕು. ಜನ ಆಶೀರ್ವಾದ ಮಾಡೋಕ್ಕೆ ಜನಗಳ ಹತ್ರ ನಾವು ಹೋಗ್ಬೇಕು. ಈಗ ರಾಜ್ಯದಲ್ಲಿ ದೇವರ ಮುಳಬಾಗಿದೆ. ಹೌದು ಸರ್. ಮುಳಬಾಲಲ್ಲಿ JDS-ಅಲ್ಲಿ ಸ್ವಲ್ಪ ಮುಖ್ಯಗಳು ಆಗೋದು, ಬಹಿರಂಗ ಆಗೋದು. ಹೌದು ಸರ್. ಅದನ್ನು ಸರಿಪಡಿಸಿ ಇದು ಮಾಡಿದ್ರೆ ಮುಂದಿನ ಚುನಾವಣೆಗೆ ಇದು ದೇವಮೂಲೆಯಿಂದ ರಾಜ್ಯದಲ್ಲಿ JDS-ಗೆ ಒಂದು ಎಲ್ಲ ಅವಕಾಶ ಸಿಗತ್ತೆ. ಒಂದು 2-3 ದಿವಸದಲ್ಲೇ ನಿಮಗೆ ಸುದ್ದಿ ಕೊಡ್ತೀನಿ, ಸಿಹಿ ಸುದ್ದಿ ಕೊಡ್ತೀನಿ. ಎಲ್ಲ ಒಟ್ಟಿಗೆ ಹೋಗಿ ಎಲ್ಲ ಮುಂದಾಗ್ತದೆ. 2-3 ದಿವಸದಲ್ಲೇ ಸುದ್ದಿ ಕೊಡ್ತೀನಿ. 2-3 ದಿವಸದಲ್ಲಿ 2028 ಸಮೃದ್ಧಿ ಮಂಜುನಾಥ ಕ್ಯಾಂಡಿಡೇಟ್ ಅದು ಹೈಕಮಾಂಡ್ ಏನು ಮಾಡ್ತಾರೆ?
ಇದು ಡೆಲ್ಲಿ ಲೆವೆಲಲ್ಲಿ ನಿಮ್ಮ ಬಗ್ಗೆ ಚರ್ಚೆ ಆಗಿದೆ. ಬೆಂಗಳೂರು ಮತ್ತು ಡೆಲ್ಲಿ ಲೆವೆಲಲ್ಲಿ ರಾಜಕೀಯವಾಗಿ ಹೌದು ಏನು ಸ್ಥಾನಮಾನ ಕೊಡಬೇಕು, ಏನು ಹೌದು ಡೆಲ್ಲಿ ಕರೆಸಿದ್ರು. ಅದಕ್ಕೆ 4 ಮುಂಚೆ ನಮ್ಮನ್ನು ಬಯೋಟೆಡ್ ಕುಮಾರಣ್ಣ ಫೋನ್ ಮೂಲಕ ಬಯೋಟೆಡ್ ತಗೊಂಡ್ರು, ಮತ್ತು ಡೆಲ್ಲಿ ಕರೆದಿದ್ರು. ಹೋಗಿ ಅಲ್ಲಿ ಮಾತಾಡಿಕೊಂಡು ನನಗೆ ಸೆಂಟ್ರಲ್ ಬೇಡ ಅಂತ ಹೇಳಿ, ಕೇಂದ್ರದಲ್ಲಿ ಕೊಡೋಣ ಅಂತ ಹೇಳಿದ್ರು. ಡೈರೆಕ್ಟಾಗಿ ಮಾಡ್ತೀವಿ ಅಂತ ನಾನು ಅಲ್ಲಿ ಕೇಂದ್ರದಲ್ಲಿ ಬೇಡಣ, ನನಗೆ ರಾಜ್ಯದಲ್ಲಿ ಅಧಿಕಾರ ಬರಲಿ, ನಮ್ಮದು ಪಕ್ಷ ಬಂದಮೇಲೆ ಕೊಡಿ ಅಂತ ಹೇಳ್ಬಿಡ್ಬೋದು. ಅವರು ಯುರೋಪ್ ಹೋಗಿದ್ರು. ಬಂದ ತಕ್ಷಣ ಮತ್ತೆ ಅವರು ಕಮಿಟಿ ಸೇರಿ ಕಮಿಟಿಯಲ್ಲೆಲ್ಲ ಮಾತಾಡಿ ನಮ್ಮ ಕೋರ್ ಕಮಿಟಿಗೆ ಹಾಕ್ತೀವಿ. ಸರ್, ಈಗ ಬಣ್ಣಗಳಾಗಿದೆ ಅವರು ಸರ್, ಈ ತಾಲೂಕಲ್ಲಿ ದೊಡ್ಡ ಲೀಡ್ರು. ಆ ಬಣ್ಣಗಳು ಬಂದು ಏನು ಡಿಮ್ಯಾಂಡ್ ಅಂತ ನಿಮ್ಗೆ ಏನಾದ್ರು ಹೇಳಿತಾ ಅಥವಾ ಏನು ಸರ್? ಯಾವ ಡಿಮ್ಯಾಂಡ್ ಇಲ್ಲ. ಈಗ ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದೆ, ಬರೆದಿದ್ರು ಅದೇನೋ ಅಧ್ಯಕ್ಷರು ನನಗೆ ಕೊಟ್ಟಿಲ್ಲ, ಅದಕ್ಕೋಸ್ಕರ ಮುಗಿಸ್ಕೊಟ್ಟಿದ್ದೀನಿ. ಅದು ಆ ಮ್ಯಾಟ್ರಿನೇ ಇಲ್ಲ, ಅಧ್ಯಕ್ಷದ ಸಬ್ಜೆಕ್ಟೇ ಇಲ್ಲ. ಅವ್ರ ಮನಸ್ಸಿಗೆ ಏನು ಕಾರಣ ಅಂತ ಏನು ರೀಸನ್? ಅದು ಕೂತ್ಕೊಂಡು ಹೋಗುತ್ತೆ. ಸಣ್ಣ ಪುಟ್ಟ ಇತ್ತು ಸಂಸಾರದ ಒಳಗಿನ ಸಹ ಎಲ್ಲ ಹೇಳಕ್ಕಾಗುತ್ತೆ. ಇದುವರೆಗೂ ಏನು ವಿಚಾರಿಸಿಲ್ಲ, ಈ ಗುಂಪುಗಾರಿಕೆಯನ್ನ ಇದುವರೆಗೂ ನೀವೇನು ವಿಚಾರಿಸಿಲ್ಲ. ಅಲ್ಲ, ಈ ಗುಂಪುಗಾರಿಕೆ ಸರಿಪಡಿಸೋದಕ್ಕೆ ಹೈಕಮಾಂಡ್ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಎಲ್ಲ ಮೂಲದಿಂದ ಗೊತ್ತಾಗಿದೆ ನಮಗೆ. ಶಾಸಕರು ಮತ್ತು ಆ ತಾಲೂಕು ಅಧ್ಯಕ್ಷರು ಮತ್ತು ಎರಡು ಕೂಡ ಆಗೋದಿಲ್ಲ, ಅದನ್ನು ಒಂದು ಮಾಡೋಕ್ಕೆ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಒಂದು ಅದು 2-3 ದಿವಸದ ಸೀಸನ್ ಕೊಡ್ತೀನಿ. ಈಗ ಮೊನ್ನೆನೇ ನೀವೇ ನೋಡಿದ್ರು, ಬಂದು ಹೋದ್ರೆ ಎಲ್ಲ ಚಿಕ್ಕಮ್ಮಿದ್ರು ಬಂದು ಹೋದ್ರಲ್ಲ, ಬಂದು ಮಾತಾಡ್ಕೊಂಡು ಹೋಗಿದ್ರು. ನಾವು ಕೂತ್ಕೊಂಡು ಮಾತಾಡೋ ಬಗೆಹರಿಸ್ಕೊಳ್ತೀವಿ, ಸಣ್ಣ ಪುಟ್ಟ ಬಗೆಹರಿಸ್ತೀವಿ. ಇಲ್ಲ, ಪ್ರತಿ ಎಲೆಕ್ಷನ್ಗೂ ಇಲ್ಲಿ ಬಂದೇ ಬರ್ತಾ ಇದ್ರು. ಬಟ್ ಈ ಗುಂಪುಗಾರಿಕೆ ರೀಸನ್ ನಿಮ್ಗೆ ಹೇಳ್ಬೋದಾಗಿ? ಯಾವ ಗುಂಪುಗಾರಿಕೆನೆಲ್ಲ ಒಂದು 2-3 ಅಲ್ಲೆಲ್ಲ ಹೋಗ್ತಾರೆ. ಗುಂಪುಗಾರಿಕೆ ತಾಲೂಕಲ್ಲಿ ಯಾವುದಿಲ್ಲ, ಕಾರ್ಯಕರ್ತರಲ್ಲಿ ಇದೆಯಾ, ಲೀಡರ್ಸಲ್ಲಿ ಇದೆಯಾ, ಸಣ್ಣ ಪುಟ್ಟ ದೊಡ್ಡವ್ರು ಇರುತ್ತೆ 1-2-3, ಅದನ್ನು ನಾವು ಸ್ವಲ್ಪ ಮಾಡ್ಕೊಂಡು. ಒಂದು ವೇಳೆ ಈಗ ನಿಮ್ಮ ಕೋರ್ ಕಮಿಟಿ ಈ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು ನಿಮಗೆ ಶಾಸಕ ಇದನ್ನಂತೂ ಬಂದರೆ, ಶ್ರೀನಿವಾಸಪುರ ಆಗ್ಬೋದು, ಶ್ರೀನಿವಾಸಪುರ ಕೂಡ ನಿಮ್ಮ ಹೆಸರು ಓಡಾಡ್ತಾ ಇದೆ. ಅಂಥದ್ದೇನಾದರೂ ನಿಮ್ಗೇನಾದರೂ ಪಕ್ಷದಿಂದ ಏನಾದರೂ ಇಲ್ಲಿ ಸಿಕ್ಕಿದ್ರೆ ನೀವು ಅದಕ್ಕೆ ಸ್ಪರ್ಧೆ ಮಾಡ್ತೀವಿ. ಹೈಕಮಾಂಡ್ ಏನು ನೀಡ್ತದೆ ಅವ್ರು ನಮ್ಮ ಬದಲಾಗಿ ಗುಲ್ಬರ್ಗ ಬಿಟ್ಟು ಬೇರೆ ಕಡೆ ಇದ್ರು ಎಲ್ಲಾದರೂ ಸರ್. ಮನೆ ಕುಮಾರಣ್ಣ ಹೇಳಿದ್ದಾರೆ, ಸ್ಟೇಟಲ್ಲಿ ಎಲ್ಲಾದರೂ ಸರ್ ಹೇಳಿದ್ದಾರೆ, ಕೊಟ್ಟರೆ ಹೋಗ್ತೀವಿ, ರಾಜ್ಯಕ್ಕೆ ಹೋಗ್ತೀವಿ. ಈಗ ಜಿಲ್ಲಾ ನಾಯಕರಲ್ಲ, ನೀವು ರಾಜ್ಯ ನಾಯಕರು, ಹೌದು. ಹೆಂಗಿರುತ್ತೆ ಸರ್ ನಿಮ್ಮ ಪ್ರವಾಸ? ಇನ್ನು ಮುಂದೆ ನೋಡ್ಬೇಕು, ಮೊನ್ನೆ ತಾನೇ ಆದೇಶ ಬಂದಿದೆ, ಇನ್ನು ಮುಂದೆ ಮಾಡಬೇಕು. ಈಗ 18ನೇ ತಾರೀಕು ಮೀಟಿಂಗ್ ಕರೆದವ್ರೆ, ಮೀಟಿಂಗ್ ಹೋಗ್ತೀವಿ. ಆ ಮೀಟಿಂಗಲ್ಲಿ ಏನು 18 ಕರೆದವ್ರೆ. ಮೀಟಿಂಗಲ್ಲಿ ಮುಂದೆ ರಾಜ್ಯದಲ್ಲಿ ಹೆಂಗೆ ಓಡಾಡಬೇಕು, ಏನನ್ನು ಅವರು ಪಕ್ಷದಲ್ಲಿ ಹೇಳ್ತಾರೆ, ನಾವು ಅದಕ್ಕೆ ಕೋರ್ ಕಮಿಟಿ ಮೀಟಿಂಗ್ ನಾವು ಬರ್ತೀವಿ. ಮೀಟಿಂಗ್ 18ನೇ ತಾರೀಕು ಕರೆದವ್ರು. ಹತ್ತಿರದಲ್ಲೇ ಜಿಲ್ಲಾಧ್ಯಕ್ಷ ನೇಮಕ ಇದೆ. ಯಾರಾದ್ರು ನಮ್ಮ ತಾಲೂಕಲ್ಲಿ ಏನಾದ್ರು ಹೆಸರು ಇದೆ ಸರ್? ಅದು ಇನ್ನೂ ಏನಿಲ್ಲ ಸರ್. ಅದು ರಾಜ್ಯ ಮಟ್ಟದಲ್ಲೇ ಒಂದೇ ಸಲ ಮಾಡ್ತೀವಿ ಅಂತ ಹೇಳಿದ್ರು ಮೊನ್ನೆ ಕುಮಾರಣ್ಣ. ನೋಡ್ಬೇಕು, ಅವ್ರು ಬಂದು ಇಲ್ಲಿ ಕೂತ್ಕೊಂಡು ಇದುವರೆಗೂ ಯಾವುದು ನಮ್ಮ ಕೋಲಾರ ಜಿಲ್ಲೆ ಅಂತಲ್ಲ, ರಾಜ್ಯದಲ್ಲಿ ಅದನ್ನು ಬದಲಾಗಬೇಕು. ಸರ್, ಈಗ NDA ಅಂದರೆ NDA ಸರ್ಕಾರ 12 ವರ್ಷ, ಮೋದಿಯವರ 12 ವರ್ಷ ಒಂದು ಅಭಿವೃದ್ಧಿ ಆಗ್ಬೋದು, ಅವರ ಒಂದು ಪ್ರಧಾನಮಂತ್ರಿ ಸೇವೆ ಮಾಡಿದಂತಹ ಕಾರ್ಯಕ್ರಮಗಳು ಏನು ಅನಿಸುತ್ತೆ? ಈ 12 ವರ್ಷದಲ್ಲಿ ಯಾವ ಥರ ಅವ್ರಿಗೆ ನೀವು ಅಭಿನಂದನೆ ಹಾಗೂ ಶುಭಾಶಯ ಒಬ್ಬ ಕೋರ್ ಕಮಿಟಿ ಸದಸ್ಯರು? ಸರ್, ಮಾಜಿ ಈಗಿನ ಪ್ರಧಾನಿಗೆ ಮೊದಲು ನಡೆದೋಗಿದೆ. ಹಂಗೆ ನಾವು ಲೆಕ್ಕ ಮಾಡೋಕ್ಕೆ ಹೋದರೆ ನಾನು ಮೋದಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅಂಥ ಒಳ್ಳೆ ಕಾರ್ಯಕ್ರಮಗಳಾಗಿದೆ. ಮುಂದೆನೂ ಇನ್ನೂ ಅವ್ರದ್ದೇನೋ ಒಂದು ಇಂಡಿಯಾದಲ್ಲಿ ಏನೋ ಒಂದು ಮಾಡಬೇಕು, ಎಲ್ಲ ಅದಲು ಬಂದು ಮಾಡಬೇಕು ಅಂತ ಮೊನ್ನೆನೋ ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ಪಾಸಾಗಿಲ್ಲ, ಬಿಲ್ ಪಾಸಾಗಿಲ್ಲ. ನೆಕ್ಸ್ಟು ಆಗ್ಬೋದು ಸರ್. ಆಗಿದಾಗ ಇನ್ನೂ ಉನ್ನತ ಸ್ಥಾನಕ್ಕೆ ಬರುತ್ತೆ ಸರ್ ನಮ್ಮ ದೇಶ. ಅವರು ಪ್ರಧಾನಮಂತ್ರಿಯಾಗಿ 12 ವರ್ಷ ಪೂರೈತು ಸರ್, ಚೆನ್ನಾಗಿದೆ ಸರ್. ಅವರು ಒಳ್ಳೆ ಸೇವೆ ಮಾಡಿದ್ದಾರೆ. ಈಗೆಲ್ಲ ದೇಶಕ್ಕೆ ಗೊತ್ತಲ್ಲ ಸರ್, ದೇಶಕ್ಕೆ ಗೊತ್ತಲ್ಲ. ಆಮೇಲೆ ರಾಜ್ಯದಲ್ಲಿ ಚುನಾವಣೆ, ವಿಧಾನಸಭೆ ಲೋಕಸಭೆ ಚುನಾವಣೆ JDS ಮತ್ತು BJP ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ ಫೇಸ್ ಮಾಡಿದ್ರು. ಮತ್ತು MLA ಎಲ್ಲ ಗೆದ್ದಿದ್ದಾರೆ. ಆದರೆ ಇಲ್ಲಿ JDS ಪ್ರೋಗ್ರಾಮ್ ಆದರೆ BJP ಅವ್ರು ಬರಲ್ಲ, BJP ಪ್ರೋಗ್ರಾಮ್ ಆದರೆ JDS ಅವ್ರು ಸೇರ್ತಾರೆ. ಮೈತ್ರಿ ಏನಾಗಿದೆ ಅನ್ನೋದು ಅರ್ಥ ಆಗ್ತದೆ. ಈಗ ಮುಂದಿನ ದಿನದಲ್ಲಿ ಅದು ಇದಾಗುತ್ತೆ ಸರ್. ಮೀಟಿಂಗ್ ಆಗುತ್ತೆ, ಆವಾಗ ನಾವು ಅಲ್ಲಾದಾಗ ಜೊತೆಲಿ ಹೋಗ್ಬೇಕಾಗುತ್ತೆ. ಇವಾಗ ಸೇರ್ತಾ ಇಲ್ಲ JDS. ಈಗ ಮುಂದಿನ ದಿನದಲ್ಲಿ ಸೇರ್ಬೇಕಾಗುತ್ತೆ ಸರ್. ಅಲ್ಲೂ NDA ಸರ್ಕಾರ ಕೂತ್ಕೊಂಡು ಮಾತಾಡಿದಾಗ ಅವರು ಅಲೈನ್ಸ್ ಆದಾಗ ಅವಾಗ ಆಲ್ರೆಡಿ ಅಲೈನ್ಸ್ ಆಗಿದೆ. ಅಲ್ಲ, ಈಗ ಮುಂದಿನ ವಿಧಾನಸಭೆ ಚುನಾವಣೆಗಳೇನು ಅದು ಇನ್ನೂ ಮಾತಾಡಿಲ್ಲ. ಅದಾದ್ಮೇಲೆ ಒಟ್ಟಿಗೆ ಹೋಗ್ತೀವಿ, BJP ನಾವು ಒಟ್ಟಿಗೆ ಹೋಗ್ತೀವಿ.
ಅದು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ, ತೀರ್ಮಾನ ಆದ್ಮೇಲೆ ನಾವು ಒಟ್ಟಿಗೆ ಅದು ಇನ್ನೂ 2 ವರ್ಷ ಇದೆ MLA ಕೂಡ. ಹೌದು. ಈಗ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಯ್ತಲ್ಲ, ಅದು 3 ವರ್ಷ ಆಯ್ತು, ಇನ್ನೂ 2 ವರ್ಷ ಇದ್ದು ಹಂಗೆ ಮುಂದುವರೆದಿದೆ. ಆದರೆ ಯಾರು ಸೇರ್ತಾ ಇಲ್ಲ, 2 ಪಾರ್ಟಿಯವರು ಒಂದು ಕಡೆ ಸೇರ್ತಾ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಆಯ್ತು ಮಾತಾಡ್ತಾರೆ. ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ವೈಮನಸ್ಸು ಆಗ್ತಾ ಇದೆ ಸರ್ JDS ಅಲ್ಲಿ. ಇಲ್ಲ, ನಮ್ಗೇನು ಆ ಥರ ಅನಿಸ್ತದೆ. ಈ ಅಭಿವೃದ್ಧಿ ಕಾರ್ಯಗಳಲ್ಲೇ ಕೆಲವೊಂದು ಕಡೆ ತಾಲೂಕು JDS ತಾಲೂಕು ಅಧ್ಯಕ್ಷರಿಗೆ ಕೆಲವು ವೈಮನಸ್ಸುಗಳಾಗಿದೆ ಅಂತ ತಿಳ್ಕೊಂಡು ಯಾವ್ದು ವಿಮರ್ಶಿಲ್ಲ. 2-3 ದಿವಸದಲ್ಲಿ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಅವಾಗ ಹೇಳಿದ್ದೀನಿ. ಸಣ್ಣ ಪುಟ್ಟ ಇದ್ದಾವೆ ಸರ್, ನಿಮ್ಗೆ ಏನು ಗೊತ್ತಿಲ್ವಾ? ಅಂದ್ರೆ ಟ್ರಬಲ್ ಶೂಟರ್ ಕೆಲಸ ತಾವು ಮಾಡ್ತೀರಂತ. ಈ ಕೋರ್ ಕಂಪ್ನಿಗೆ ಹೋಗಿ ಮುಂಚೆ ಮಾಡಿಟ್ಟು ಮಾಡ್ತೀವಿ, ಸರಿಪಡಿಸಬಹುದು. ಸರಿಪಡಿಸ್ತೀವಿ. ಅಲ್ಲಿ ಹೋಗ್ಬಿಟ್ಟು ತಾಲೂಕು ಎಲ್ಲ ಒಂದಾಗಿದೆ ಒಂದೇ ಮೆಸೇಜ್ ಪಾಸ್ ಮಾಡಿ. ಇಡೀ ಕರ್ನಾಟಕ ಇಲ್ಲ ಈಗ ನಿಮ್ಗೆ ಹೇಳೋಕ್ಕಾಗಲಿಂದ ಜಾಸ್ತಿ ಮಾತಾಡಿದ್ವಿ. ಕುಮಾರಣ್ಣ ನಾವು ಒಂದು 3 ಅವರ್ ಮಾತಾಡಿದ್ವಿ. ಇರಲಿ, ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋಕ್ಕಾಗಲ್ಲ. ಸ್ವಲ್ಪ ಹೇಳಿ ಸರ್.